यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यस्य श्रुतस्य च। यदा ते मोहकलिलं ಮೊದಲನೇ ಚರಣದಲ್ಲಿ ಆಘಾತ ಇಲ್ಲ, ಗಮನಿಸಬೇಕು. ಯದಾ ತೇ ಮೋಹಕಲಿಲಂ ಹ್ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ. ಬುದ್ಧಿರ್ ಭೂ ಮೇಲೆ ಆಘಾತ, ಧೀ ನಂತರ ಅರ್ಧರ. ವ್ಯತಿತರಿಷ್ಯತಿ, ರಿ ಮೇಲೆ ಆಘಾತ, ಕೊನೆಯತಿ ಹ್ರಸ್ವ ಬರಬೇಕು. ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಕೊನೆಯ ಚರಣದಲ್ಲಿ ಆಘಾತಗಳ ಮೇಲೆ ಗಮನ. ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೋತವ್ಯಸ್ಯ ಮೊದಲನೇ ಶಬ್ದ, ಮುಂದೆ ಇದೆ ಶ್ರುತಸ್ಯ. ಎರಡು ಶಬ್ದಗಳ ಜೋಡಣೆಗೆ ಸಹ ಆಘಾತ ಉಂಟು. ಶ್ರೋತವ್ಯಸ್ಯ ಶ್ರುತಸ್ಯ ಚ. ನೋಡೋಣ ಪೂರ್ತಿ ಶ್ಲೋಕ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರುತಿವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯಸಿ ನಿಶ್ಚಲಾ ಸಮಾಧಾವಚಲಾ ಬುದ್ಧಿಸ್ ತದಾ ಯೋಗಮವಾಪ್ಸ್ಯಸಿ. ಶ್ರುತಿವಿಪ್ರತಿಪನ್ನಾ ತೇ. ಶ್ರುತಿವಿಪ್ರತಿ, ವಿಪ್ರತಿ ವಿ ಮೇಲೆ ಪದ್ವಾಘಾತ. ಶ್ರುತಿವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ. ಯದಾ ಸ್ಥಾಸ್ಯತಿ ನಿಶ್ಚಲಾ. ಯದಾನಲ್ಲಿ ದಾ ದೀರ್ಘ ಬಂದು ಆಘಾತ. ಸ್ಥಾಸ್ಯತಿ, ಸ್ಥಾ ದೀರ್ಘ ಬಂದು ಆಘಾತ. ನಿಶ್ಚಲಾನಲ್ಲಿ ನೀ ಮೇಲೆ ಆಘಾತ. ಯದಾ ಸ್ಥಾಸ್ಯತಿ ನಿಶ್ಚಲಾ ಸಮಾಧಾವಚಲಾ ಬುದ್ಧಿಸ್ ತದಾ ಯೋಗಮವಾಪ್ಸ್ಯಸಿ. ತದಾ ಯೋಗಮವಾಪ್ಸ್ಯಸಿ. ವಾ ದೀರ್ಘ ನಂತರ ಅರ್ಧಪ. ವಾಪ್ಸ್ಯಸಿ, ವಾಪ್ಸ್ಯಸಿ, ಕೊನೆಯಸಿ ಹ್ರಸ್ವ ಬರಬೇಕು. ತದಾ ಯೋಗಮವಾಪ್ಸ್ಯಸಿ. ನೋಡೋಣ ಪೂರ್ತಿ ಶ್ಲೋಕ. ಶ್ರುತಿವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲಾ ಸಮಾಧಾವಚಲಾ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಶ್ಲೋಕಕ್ಕೂ ಮೊದಲು ಇದೆ ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಅಥವಾ ಸ್ಥಿತಪ್ರಜ್ಞಸ್ಯ ಅಥವಾ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ. ಸಮಾಧಿಸ್ಥಸ್ಯ ಇಲ್ಲಿ ಥ ಮಹಾಪ್ರಾಣ ಹ್ರಸ್ವ ಇದೆ, ಅದರ ಮೇಲೆ ಆಘಾತ ಕೂಡ. ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ. ಸ್ಥಿತಧೀ, ಸ್ಥಿ ನಲ್ಲಿ ಥ, ಥಿ ಮಹಾಪ್ರಾಣ. ಸ್ಥಿ ಅಲ್ಲಿ ಥ ಏನಿದೆ ಅದು ಮಹಾಪ್ರಾಣ, ಮುಂದೆ ತ ಇದೆ.
ಅದರ ನಂತರ ಮತ್ತೆ ಧಿ ಮಹಾಪ್ರಾಣ ದೀರ್ಘ ವಿಸರ್ಗದ ಉಚ್ಚಾರಣೆ ಅರ್ಧ ಖ ರೀತಿ. ಸ್ಥಿತಧೀಃ ಕಿಂ ಪ್ರಭಾಷೇತ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಕೊನೆ ಚರಣದಲ್ಲಿ ಒಂದೇ ಒಂದು ಆಘಾತ, ಕಿಮಾಸೀತ ವ್ರಜೇತ. ಕಿಮಾಸೀತ ತ ತ ಮೇಲೆ ಆಘಾತ, ಮುಂದೆ ವ್ರ ಸಂಯುಕ್ತಾಕ್ಷರ ಬಂದ ಕಾರಣ ಸೀತ ವ್ರಜೇತ ಈ ರೀತಿ ಬರಬೇಕು. ಕಿಮಾಸೀತ ವ್ರಜೇತ ಕಿಂ. ನೋಡೋಣ ಪೂರ್ತಿ ಶ್ಲೋಕ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ.